ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಷ್ಮನೆ ಮಟ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಅಂತೇಳಿ ಬಿಸಿಬೇಳೆ ಬಾತನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬಿಸಿಬೇಳೆ ಬಾತು ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸ್ಮೂತಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಸೊ ಈಸಿಯಾಗಿ ವಯಸ್ಸಾಗಿರೋದ್ರಿಂದ ಹಿಡಿದು ಮಕ್ಕಳವ್ರಿಗೂ ಎಲ್ಲರೂ ತಿನ್ನೋ ಅಂಥದ್ದು ಇದು. ಯಾಕಂದರೆ ತುಂಬಾ ಸಾಫ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಾನು ಈ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ ಮತ್ತು ಅರ್ಧ ಗ್ಲಾಸ್ ಬೇಳೆ ಅಷ್ಟು ತೊಗೊಂಡಿದ್ದೀನಿ. ಇದನ್ನು ನಾನು ಒಂದು ಕುಕ್ಕರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು. ಈಗ ಇದಕ್ಕೆ ನಾನು ತರಕಾರಿ ಅಂತೇಳಿ ಹುಳ್ಳಿಕಾಯಿ, ಕ್ಯಾರೆಟು ಮತ್ತು ಆಲೂಗಡ್ಡೆ ಮತ್ತು ಗೆಡ್ಡೆಕೋಸು ಇಷ್ಟನ್ನು ಹಾಕಿ ಇಟ್ಕೊಂಡಿದ್ದೀನಿ. ನಿಮಗೇನಾದರೂ ಬಟಾಣಿ ಇದ್ದರೆ ಹಸಿ ಬಟಾಣಿ ಅದನ್ನು ಸಹ ಹಾಕ್ಕೋಬೋದು. ಮತ್ತು ಇಲ್ಲಿ ನಾನು 1 ಟೊಮೊಟೊನ ಕುಕ್ಕರಲ್ಲೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೆ ನಾನು ಕಲ್ಲುಪ್ಪು, ಇದಕ್ಕೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಕಲ್ಲುಪ್ಪು ಸಹ ಈ ತರಕಾರಿ ಜೊತೆನೇ ಹಾಕ್ಕೊತಾ ಇದ್ದೀನಿ. ಈಗ ನಾನು ಇದಕ್ಕೆ 2 ಗ್ಲಾಸ್ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀವು ಅಕ್ಕಿ ಎಷ್ಟು ತೊಗೊತೀರೋ ಅಷ್ಟು ಹಾಕ್ಕೋಬೋದು. ಬಿಸಿಬೇಳೆ ಬಾತು ಎಷ್ಟು ಸಾಫ್ಟಾಗಿ ಬರುತ್ತೋ ಅಷ್ಟು ಟೇಸ್ಟಾಗಿರುತ್ತೆ. ಸೊ ಅದರಿಂದ ನಾನು ಇಲ್ಲಿ 2 ಗ್ಲಾಸು ನೀರು ಹಾಕಿ ತೊಗೊಂಡಿದ್ದೀನಿ. ಏಕೆಂದರೆ ಅದು ಚೆನ್ನಾಗಿ ಬೇಯುತ್ತೆ. ನೀರು ಕಡಿಮೆ ಹಾಕ್ಬಿಟ್ರೆ ಅದು ಸ್ವಲ್ಪ ಉದುರಾಗಿ ಬಂದ್ಬಿಡುತ್ತೆ. ಆದ್ದರಿಂದ ನಾನು 2 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಈಗ ನೋಡ್ಬೋದು ಫ್ರೆಂಡ್ಸ್, ಈಗ ನಾನು ಕುಕ್ಕರ್ ಹಾಕಿ ಇಟ್ಟಿದ್ದೀನಿ. ಇಲ್ಲಿ ನಾನು 2ರಿಂದ 3 ಕೂಗಷ್ಟು ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತು ನಾನಿಲ್ಲಿ ಒಗ್ಗರಣೆಗೆ ಅಂತೇಳಿ ಒಂದು ಮಾಮೂಲಿ ಈರುಳ್ಳಿ ಮತ್ತು ಚಿಕ್ಕ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣ ನೆನೆಸಿಟ್ಕೊಂಡು ಅದನ್ನು ಜ್ಯೂಸ್ ತೆಗೆದಿಟ್ಕೊಂಡಿದ್ದೀನಿ. ಇದು ಸಣ್ಣ ಈರುಳ್ಳಿ ಏನಾದರೂ ಇದ್ದರೆ ನೀವು ಕಂಪ್ಲೀಟಾಗಿ ಅದನ್ನೇ ಹಾಕ್ಕೊಬೋದು. ಬಟ್ ನಾನಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. ಈಗ ಬಾಣಲಿ ಚೆನ್ನಾಗಿ ಕಾದಿ ಅದು ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನಾನು ಇಲ್ಲಿ ಒಗ್ಗರಣೆಗೆ ಅಂತೇಳಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಈಗ ಕರ್ಬೇವಿನ ಸೊಪ್ಪು ಇದ್ದರೆ ಕರ್ಬೇವಿನ ಸೊಪ್ಪು ಸಹ ಹಾಕ್ಕೋಬೋದು, ಆದರೆ ನಾನಿಲ್ಲ ಅದನ್ನು ಬಳಸಿಲ್ಲ. ಈಗ ನೋಡ್ಬೋದು, ಈಗ ಸಾಸಿವೆ ಚೆನ್ನಾಗಿ ಅದು ಪಟ್ ಅಂತ ಆಗಿದೆ. ಈಗ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ನೋ ದೊಡ್ಡ ಈರುಳ್ಳಿ ಮತ್ತು ಸಣ್ಣ ಈರುಳ್ಳಿ ಎರಡೂ ಸಹ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಸಣ್ಣ ಈರುಳ್ಳಿ ಬೇಕಂತಾರೆ ನೀವು ಕಂಪ್ಲೀಟಾಗಿ ಅದೇ ಹಾಕ್ಕೋಬೋದು. ಅದು ತುಂಬಾ ಬಿಸಿಬೇಳೆ ಬಾತ್ಗಂತೂ ತುಂಬಾ ಟೇಸ್ಟ್ ಕೊಡುತ್ತದು. ನಾನು 2 ಈರುಳ್ಳಿನ ಈಕ್ವಲಾಗೆ ತೊಗೊಂಡಿದ್ದೀನಿ. ಇದನ್ನು ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ತುಂಬಾ ಟೇಸ್ಟ್ ಇರುತ್ತೆ. ಈಗ ಇದು ಆಲ್ಮೋಸ್ಟ್ ಆಗಿದೆ. ಈಗ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ನೋ ಕ್ಯಾಪ್ಸಿಕಮ್ ಅದು ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ, ಇಲ್ಲಿ ನಾನು ಬ್ಯಾಡಗೆ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಅದು ಬಿಸಿಬೇಳೆ ಬಾತ್ಗೆ ತುಂಬಾ ಚೆನ್ನಾಗಿರುತ್ತೆ. ಆದ್ದರಿಂದ ಬ್ಯಾಡಗೆ ಮೆಣಸಿನ್ಕಾಯಿಯೇ ನಾನು ಯೂಸ್ ಮಾಡಿದ್ದೀನಿ. ಅಟ್ಲೀಸ್ಟ್ ನಿಮ್ಮಲ್ಲಿ ಇಲ್ಲ ಅಂತಂದರೆ 1-2 ಆದರೂ ಇದ್ದರೆ ಸಾಕು. ಅದು ನಮಗೆ ಬಿಸಿಬೇಳೆ ಬಾತ್ಗೆ ಬೇರೆ ರೀತಿಯಲ್ಲೇ ಟೇಸ್ಟ್ ಕೊಡುತ್ತೆ. ಆದ್ದರಿಂದ ಬ್ಯಾಡಗೆ ಮೆಣಸಿನ್ಕಾಯಿ ಇದ್ರೇ ಒಳ್ಳೆಯದು. ಸೊ ಈಗ ನಾನು ಇದನ್ನು ಇಷ್ಟು ಸಹ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಕ್ಯಾಪ್ಸಿಕಮಲ್ಲಿ ಮತ್ತು ಈರುಳ್ಳಿಲಿ ಎರಡರಲ್ಲೂ ನೀರಿನ ಅಂಶ ಕಂಪ್ಲೀಟಾಗಿ ನಮಗೆ ಡ್ರೈ ಆಗಬೇಕು. ಈಗ ಇದು ಆಲ್ಮೋಸ್ಟ್ ಡ್ರೈ ಆಗಿದೆ. ಇದಕ್ಕೆ ಎಷ್ಟು ಬೇಕೋ ಈ ಬಾಣಲಿಲಿ ನಾನು ಏನು ಒಗ್ಗರಣೆ ಹಾಕ್ಕೊಂಡಿದ್ದೀನೋ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಅಲ್ಲಿ ನಾನು ರೈಸ್ಗೆ ಎಲ್ಲದಕ್ಕೂ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಬಟ್ ಇದಕ್ಕಾಗುವಷ್ಟು ಮಾತ್ರ ಉಪ್ಪು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸಹ ನಾವೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ಫ್ರೈ ಆದಮೇಲೆ ನಾನು ಹುಣಸೆಹಣ್ಣು ರಸ ಏನು ನೆನೆಸಿಟ್ಟು ತೆಗೆದಿಟ್ಕೊಂಡಿದ್ದು ಅದನ್ನು ಹಾಕ್ಕೊತಾ ಇದ್ದೀನಿ. ಅಲ್ಲಿ ನಾನು 1 ಟೊಮೊಟೊ ಹಾಕಿರೋದ್ರಿಂದ ಆ ಟೊಮೊಟೊ ನೋಡಿಕೊಂಡು ಹುಣಸೆಹಣ್ಣು ಎಷ್ಟು ಬೇಕೋ ಅಷ್ಟು ನೆನೆಸಿಟ್ಕೊಂಡು ಅದ್ರ ಜ್ಯೂಸ್ ತೆಗೆದಿಟ್ಕೊಂಡಿದ್ದೀನಿ. ಈಗ ಅದನ್ನು ಸಹ ಈ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಈಗ ಹಾಕ್ಕೊಂಡು ಅದೊಂದು 2 ನಿಮಿಷ ಆದಮೇಲೆ ನಾನು ಇಲ್ಲಿ ಬಿಸಿಬೇಳೆ ಬಾತ್ ಪೌಡ್ರ್ ಅಂತ ಏನಿಲ್ಲ ಅಂದರೂ ಒಂದು 3-4 ಸ್ಪೂನ್ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ನೋಡ್ಬೋದು, ಬಿಸಿಬೇಳೆ ಬಾತ್ ಪೌಡ್ರು ಒಂದು 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಇದೆ. ಇದು ಅಷ್ಟು ತೊಗೊಂಡಿದ್ದೀನಿ. ಯಾಕಂದರೆ ನಾನು ಚಿಕ್ಕ ಗ್ಲಾಸಲ್ಲಿ ಹಾಕ್ಕೊಂಡಿರೋದ್ರಿಂದ ರೈಸು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪೌಡ್ರ್ ಹಾಕ್ಕೊಂಡಿದ್ದೀನಿ.
ಈಗ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆದಮೇಲೆ ನಾನು ಇಲ್ಲಿ ನೀರು ತೊಗೊತಾ ಇದ್ದೀನಿ. ಇಲ್ಲಿ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿ. ಆಮೇಲೆ ನಾವು ಮತ್ತೆ ರೈಸ್ಗೆ ಸಪ್ರೇಟ್ ಹಾಕ್ಕೊಳೋದಕ್ಕಾಗಲ್ಲ. ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ನಮಗೆ ರೈಸ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಇಲ್ಲೇ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ನಾವು. ಆಮೇಲೆ ನಾವೇನಾದರೂ ತಣ್ಣೀರು ಬಿಸಿಬೇಳೆ ಬಾತ್ ಗಟ್ಟಿ ಆಗೋಯ್ತು ಅಂಥೇಳಿ ಮತ್ತು ನಾವೇನಾದರೂ ಬಿಸಿಬೇಳೆ ಬಾತ್ ಮೇಲೆ ಎಕ್ಸ್ಟ್ರಾ ನೀರು ಹಾಕ್ಕೊಳಕ್ಕಾಗಲ್ಲ. ಆವಾಗ ಅಕಸ್ಮಾತ್ ನೀವು ನೀರು ಹಾಕಬೇಕು ಅಂದರೂ ಅದನ್ನು ಚೆನ್ನಾಗಿ ಮರಳಿಸಿ ಆಮೇಲೆ ನಿಮ್ಗೆ ಎಕ್ಸ್ಟ್ರಾ ನೀರು ಬೇಕು ಅಂತಂದರೆ ಬಿಸಿಬೇಳೆ ಬಾತ್ ಮೇಲೆ ಹಾಕ್ಕೋಬೋದು. ಬಟ್ ತಣ್ಣೀರು ಹಾಕ್ಕೋಬೇಡಿ. ತಣ್ಣೀರು ಹಾಕೋದ್ರಿಂದ ಅದಷ್ಟು ಟೇಸ್ಟು ಇದಾಗಲ್ಲ. ಇವಾಗ ಇದನ್ನು ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಈಗ ನಾನು ರೈಸ್ ಏನು ಬೇಯಿಸಿಟ್ಕೊಂಡಿದ್ನೋ ತರಕಾರಿ ಎಲ್ಲ ಅದನ್ನು ಒಂದ್ಸಲಿ ಮುಚ್ಚಳ ತೆಗೆದು ಕ್ಲೀನಾಗಿ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಕುಕ್ಕರಲ್ಲಿ ಬೇಯಿಸಿರೋದ್ರಿಂದ ಅನ್ನ ಸ್ವಲ್ಪ ಉದುರಾಗೇ ಇರುತ್ತೆ. ನಾವು ಬಿಸಿಲೇ ಅದನ್ನು ಕಲಿಸ್ಕೊಂಬಿಟ್ರೆ ಅನ್ನ ಫುಲ್ಲು ಸಾಫ್ಟಾಗಿ ಹೋಗುತ್ತೆ. ಬಿಸಿಬೇಳೆ ಬಾತ್ಗೆ ಅನ್ನ ಫುಲ್ಲು ಸಾಫ್ಟಾಗಿದ್ರೇ ಅದು ಕಂಪ್ಲೀಟಾಗಿ ಟೇಸ್ಟ್ ಕೊಡೋದು. ಆದ್ದರಿಂದ ಅದನ್ನು ಚೆನ್ನಾಗಿ ಕಲಸಿ ಇಟ್ಕೊಂಡಿದ್ದೀನಿ ನಾನು ರೈಸ್ನ. ಈಗ ನೋಡ್ಬೋದು ಫ್ರೆಂಡ್ಸ್, ಇದು ಚೆನ್ನಾಗೇ ಮರಳಿದೆ. ಈಗ ನಾನು ಇದನ್ನು ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡಿಕೊಂಡು ಅನ್ನನ ಏನು ಮೆತ್ತಗೆ ಮಾಡಿಕೊಂಡಿದ್ನೋ ಅದರೊಳಗಡೆ ಈ ನೀರನ್ನ, ಮಸಾಲೆ ನೀರನ್ನ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು. ಈಗ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಯಾಕಂದರೆ ಅನ್ನ ಉಂಡುಂಡೆ ಕಟ್ಬಿಟ್ಟಿರುತ್ತೆ ಒಂದೊಂದು ಸಲ. ಅದನ್ನೆಲ್ಲ ಚೆನ್ನಾಗಿ ನಾವು ಬಿಸಿಲೇ ಮೆತ್ತಗೆ ಮಾಡ್ಕೊಂಬಿಡ್ಬೇಕು. ಕ್ಲೀನಾಗಿ ಕಲಿಸ್ಕೊಂಬಿಟ್ರೆ ನಮ್ಗೆ ಆ ಮಸಾಲೆ ಸಮೇತ ಕ್ಲೀನಾಗಿ ರೈಸ್ಗೆ ಹಿಡಿಯುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಬಿಸಿಬೇಳೆ ಬಾತು. ನಾವು ಒಂದು ಚಿಕ್ಕ ಗ್ಲಾಸಲ್ಲಿ ಹಾಕಿದ್ರೆ ಸಾಕು, ಇಷ್ಟು ಅರ್ಧ ಕುಕ್ಕರಷ್ಟು ಆಗುತ್ತೆ. ಚೆನ್ನಾಗಿ ಒದಗುತ್ತೆ ಇದು. ಮತ್ತು ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಇನ್ನೂ ಬೇಕು ಅಂತಂದರೆ ಇನ್ನೂ ಎಕ್ಸ್ಟ್ರಾ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಳೋದ್ರಿಂದ ಸಹ. ಮತ್ತು ನಾನು ಇಲ್ಲಿ ಒಣಕೊಬ್ಬರಿ, ಕೊತ್ತಂಬರಿ ಮತ್ತು ಕಡಲೆ ಬೀಜನ ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಇಷ್ಟೂ ನಾನು ರೈಸ್ ಎಲ್ಲ ಕಂಪ್ಲೀಟಾಗಿ ಆದಮೇಲೆ ಕಲಸಾದ್ಮೇಲೆ ಇವಾಗ ಇದನ್ನು ರೈಸ್ ಮೇಲೆ ಹಾಕ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಹಾಕ್ಕೊಳೋದ್ರಿಂದ ನಮಗೆ ಅದು ತಿನ್ನಬೇಕಾದ್ರೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಇವನ್ ಹಸಿ ಕೊಬ್ಬರಿ ಸಹ ಸ್ವಲ್ಪ ಹಾಕ್ಕೋಬೋದು. ಬಟ್ ನನಗೆ ಫಸ್ಟಿಂದನೂ ಒಣಕೊಬ್ಬರಿ ಹಾಕಿ ಪ್ರಾಕ್ಟೀಸ್ ಆಗಿದೆ. ಸೊ ಆದ್ದರಿಂದ ನಾನು ಒಣಕೊಬ್ಬರಿನೇ ಹಾಕ್ಕೊಂಡಿದ್ದೀನಿ. ಈಗ ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು, ಈಗ ಬಿಸಿಬೇಳೆ ಬಾತು ಕಂಪ್ಲೀಟಾಗಿ ರೆಡಿ ಆಗಿದೆ. ನಿಮ್ಗೆ ಇನ್ನೂ ನೀರು ಬೇಕು ಅಂತ ಏನಾದರೂ ಅನ್ನಿಸಿದ್ರೆ ಸ್ವಲ್ಪ ನೀರನ್ನ ಅದೇ ಬಾಣಲಿಲಿ ಬಿಸಿ ಮಾಡಿ ಮತ್ತೆ ಹಾಕ್ಕೋಬೋದು ನೀವು. ಬಟ್ ತಣ್ಣೀರು ಹಾಕ್ಕೋಬೇಡಿ. ಇವಾಗ ನನಗೆ ಕಂಪ್ಲೀಟಾಗಿ ಇದು ರೆಡಿ ಆಗಿದೆ. ಈಗ ನಾನು ಒಂದು ಪ್ಲೇಟಲ್ಲಿ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ, ಬೋರ್ ಅನ್ಸಲ್ಲ. ಆರಾಮಾಗೆ ನಾವು ವೀಕೆಂಡಲ್ಲೂ ಎಲ್ಲ ಟೈಮಲ್ಲೂ ಮಾಡ್ಕೊಬೋದು. ಬಟ್ ಬಿಸಿ ತಿಂದಾಗಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ಕಂಪ್ಲೀಟಾಗಿ ಬಿಸಿಬೇಳೆ ಬಾತು ರೆಡಿ ಆಗಿದೆ. ಈಗ ಇದ್ರ ಮೇಲೆ ನಾನು ಖಾರ ಬೂಂದಿನ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಖಾರ ಬೂಂದಿ ಅಂತೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಬಿಸಿಬೇಳೆ ಬಾತ್ಗೆ ತುಂಬಾ ಟೇಸ್ಟ್ ಕೊಡುತ್ತೆ. ಸೊ ನಾನು ಇಲ್ಲಿ ಸರ್ವ್ ಮಾಡೋಕ್ಕೆ ತೊಗೊಂಡಿದ್ದೀನಿ. ನೋಡ್ಬೋದು, ಬಿಸಿಬೇಳೆ ಬಾತ್ ರೆಡಿ ಆಗಿದೆ. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ಕಮೆಂಟ್ಸ್ ಮುಖಾಂತರ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.